ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡರ ಹುಟ್ಟುಹಬ್ಬ ಆಚರಣೆ. ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 2023ರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರ 44ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಯಾವುದೇ ಆಡಂಬರ ಇಲ್ಲದೆ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳು ಹಾಗೂ ಸಿಬ್ಬಂದಿಗೆ ಬ್ರೆಡ್ ಹಾಗೂ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ರೋಗಿಗಳ ಆರೋಗ್ಯ ಸುಧಾರಣೆಗೆ ಹಾರೈಸಿ ಮಾನವೀಯ ಕಾಳಜಿಯ ಸಂದೇಶ ನೀಡಲಾಯಿತು. ನಂತರ ನಗರದ ಆಶಾಕಿರಣ ಅಂಧ ಮಕ್ಕಳ ಶಾಲೆಗೆ ಭೇಟಿ ನೀಡಿದ ಮುಖಂಡರು ಹಾಗೂ ಕಾರ್ಯಕರ್ತರು ಅಲ್ಲಿನ ಮಕ್ಕಳಿಗೆ ವಿಶೇಷ ಊಟದ ವ್ಯವಸ್ಥೆ ಮಾಡಿ ಸಂತಸದ ಕ್ಷಣಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮುತ್ತೂರು ವೆಂಕಟೇಶ್, ನಮ್ಮ ನೆಚ್ಚಿನ ನಾಯಕರು ಹಾಗೂ ಸಮಾಜ ಸೇವಕರಾದ ರಾಜೀವ್ ಗೌಡ ಅವರು ತಮ್ಮ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಬೇಕು, ಆಡಂಬರ ಬೇಡ ಅಂತ ತಿಳಿಸಿದ್ರು. ಅವರ ಆಶಯದಂತೆ ಅಭಿಮಾನಿಗಳಿಂದು ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಶುಭಾಶಯ ಕೋರಿದ್ದಾರೆ. ಜನಸೇವೆಯವರ ಬದುಕಿನ ಮೌಲ್ಯ ಅಂದ್ರು. ಜನರ ಮಧ್ಯೆ ಇದ್ದು ಜನರಿಗೆ ಉಪಯೋಗವಾಗುವ ಕೆಲಸ ಮಾಡಿದ್ರೆ ಅದೇ ನನಗೆ ದೊಡ್ಡ ಸಂತಸ ಅಂತ ಅವರು ಹೇಳ್ತಿದ್ರು. ಆ ಕಾರಣದಿಂದಲೇ ಇಂದು ನಾವು ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಅವರ ಆರೋಗ್ಯ ಸುಧಾರಣೆಗೆ ಪ್ರಾರ್ಥನೆ ಮಾಡಿದ್ದೇವೆ. ರಾಜೀವ್ ಗೌಡರು ಸದಾ ಸರಳ ಜೀವನ, ಶುದ್ಧ ರಾಜಕಾರಣ ಮತ್ತು ಸೇವೆಯ ಮಾರ್ಗವನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ಜನರ ನೋವಿಗೆ ಸ್ಪಂದಿಸುವ ಹೃದಯ ಅವರದ್ದು. ಇಂತಹ ನಾಯಕತ್ವ ಈ ಕ್ಷೇತ್ರಕ್ಕೆ ಹೆಮ್ಮೆ ತಂದಿದೆ. ಮುಂದಿನ ದಿನಗಳಲ್ಲೂ ಅವರು ಇನ್ನಷ್ಟು ಜನಸೇವೆಯ ಕೆಲಸಗಳನ್ನು ಮಾಡುವಂತಾಗಲಿ. ದೇವರು ಅವರಿಗೆ ಉತ್ತಮ ಆರೋಗ್ಯ, ಶಕ್ತಿ ಹಾಗೂ ಆಯುಷ್ಯ ನೀಡಲಿ ಅಂತ ಹೇಳಿದ್ರು. ಮಾಜಿ ನಗರಸಭಾ ಅಧ್ಯಕ್ಷ ಅಫ್ಸರ್ ಪಾಷಾ ಮಾತನಾಡಿ, ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಮೂಲಕ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಮುಸ್ಲಿಂ ಬಾಂಧವರ ಪರವಾಗಿಯೂ ರಾಜೀವ್ ಗೌಡ ಅವರಿಗೆ 44ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಜನರ ಪ್ರೀತಿ ಹಾಗೂ ವಿಶ್ವಾಸ ಗಳಿಸಿರುವ ಅವರು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನೀಡಲಿ. ದೇವರು ಅವರಿಗೆ ಉತ್ತಮ ಆರೋಗ್ಯ ಹಾಗೂ ಆಯುಷ್ಯ ನೀಡಲಿ ಅಂತ ಹಾರೈಸಿದರು. ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ನಗರಸಭೆ ಮಾಜಿ ಉಪಾಧ್ಯಕ್ಷ ತನ್ನು, ಕೆಪಿಸಿಸಿ ಸದಸ್ಯ ಗುಡಿಹಳ್ಳಿ ನಾರಾಯಣಸ್ವಾಮಿ, ಕುಂದಲಗುರ್ಕಿ ಮುನೀಂದ್ರ, ಬ್ಯಾಟರಾಯಿ ಶೆಟ್ಟಿ, ಶಮೀಹುಲ್ಲಾ, ಫಕ್ರುದ್ದೀನ್, ಮೌಲಾ, ರಿಯಾಜ್, ರಾಜ್ಕುಮಾರ್, ಮುನಿರಾಜು, ನರೇಂದ್ರ, ರಾಮಾಂಜಿ, ಆನಂದ್, ರವಿ, ಆನೂರು, ಮನು, ಮೂರ್ತಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ರು. ಜನರಲ್ ಹಾಸ್ಪಿಟಲ್ನಲ್ಲಿ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಸಮಸ್ತ ಜನರ ಪರವಾಗಿ ಹಾಗೂ ವಿಶೇಷವಾಗಿ ನಮ್ಮ ರಂಜಾನ್ ಹಬ್ಬದ ಆಚರಣೆ ಏನ್ ನಡೀತಾ ಇದೆ ಅದರ ಗುರಿ ಇಟ್ಕೊಂಡು ನಮ್ಮ ಮುಸ್ಲಿಂ ಬಾಂಧವರ ಜನರ ಪರವಾಗಿ ರಾಜೀವ್ ಗೌಡರ 44ನೇ ಹುಟ್ಟದ ದಿನಾಚರಣೆ ಶುಭಾಶಯಗಳು ಹೇಳ್ತೀನಿ. ಇದೇ ಒಂದು ಜನರ ಪ್ರೀತಿ ವಿಶ್ವಾಸ ಅವರು ಸದಾ ಇಟ್ಕೊಂಡು ಈ ಕ್ಷೇತ್ರಕ್ಕೆ ಅನೇಕ ಕೆಲಸ ಕಾರ್ಯಗಳು ಮಾಡಿಕೊಟ್ಟು ಜನರ ಪ್ರೀತಿ ವಿಶ್ವಾಸ ಪಡೆದಿರುವಂತ ರಾಜೀವ್ ಗೌಡರಿಗೆ ಈಗ ಮುಂದಿನ ದಿನದಲ್ಲಿ ಅವ್ರಿಗೆ ನಮ್ಮ ಎಲ್ಲಾರು ಏನು ಇಲ್ಲಿ ಸೇರಿದ್ದೀವಿ ಮುಖಂಡರುಗಳು ಅವ್ರದ್ದೆಲ್ಲಾರು ಜೊತೆ ಸಾಥ್ ಇರುತ್ತೆ. ಮುಂದೆ ನಾವು ಅವರು ನಾಯಕರು ಅಂತೇಳಿ ಭಾವನೆ ಇಟ್ಕೊಂಡು ನಾವು ಮುಂದೆ ದಿನದಲ್ಲಿ ಅವ್ರಿಗೆ ಅವ್ರ ಪರವಾಗಿ ಯಾವ ರೀತಿ ನಾವು ಜನರ ಪರ ಕೆಲಸ ಮಾಡಬೇಕು ಅಥವಾ ಪ್ರೀತಿ ವಿಶ್ವಾಸ ಇಟ್ಕೋಬೇಕು, ಮುಂದೆ ನಾವು ನಡೀಬೇಕು ಅಂತ ಹೇಳಿ ನಾನು ನಮ್ಮ ಮುಖಂಡರುಗಳಿಗೆ ಕಿವಿಮಾತು ಹೇಳಿ ಇವತ್ತು ಏನು ಹಣ್ಣು ನಾನು ವಿತರಣೆ ಮಾಡಿದ್ದೀವಿ, ಅವ್ರದ್ದು ಒಂದು ದೇವರು ಒಳ್ಳೆ ಮಾಡ್ಲಿ, ಅವ್ರಿಗೆ ಆರೋಗ್ಯದಿಂದ ತಂದು ಅವರ ಊರಲ್ಲಿ ಹೋಗಿ ಅವರು ಜನರ ಪರ ಕೆಲಸ ಮಾಡ್ಲಿ ಅಂತ ಹೇಳಿ ಹೇಳ್ತೀನಿ. ನೆಚ್ಚಿನ ನಾಯಕರು ಈ ಕ್ಷೇತ್ರದ ಜನಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಕೋವಿಡ್ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅನೇಕ ಒಂದು ಬಡವರ ಕಾರ್ಯಕ್ರಮ, ಆಸ್ಪತ್ರೆಯಲ್ಲಿ ಹಣ್ಣು ಕೊಡ್ತಕ್ಕಂಥದ್ದು, ಮತ್ತೆ ಹಂಪಲು ಕೊಡ್ತಕ್ಕಂಥದ್ದು, ಬ್ರೆಡ್ ಹಾಲು ವಿತರಣೆ ಮಾಡ್ತಕ್ಕಂಥದ್ದು ಆ ಕಾಲದಿಂದ ಸುಮಾರು 8 ವರ್ಷಗಳಿಂದ ಸತತವಾಗಿ ನಮ್ಮ ನಾಯಕರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳೋಷ್ಟಿಲ್ಲ. ಈಗಾಗಲೇ ಇಡೀ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅವರು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಾಗ್ಬೋದು, ಮಂದಿರಗಳಾಗ್ಬೋದು, ಮಸೀದಿಗಳಾಗ್ಬೋದು, ಸುಮಾರು 10 ಆಂಬುಲೆನ್ಸ್ ಮುಖಾಂತರ ಸತತವಾಗಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಅವ್ರ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು
ಅವರ 44ನೇ ವರ್ಷದ ಒಂದು ಹುಟ್ಟುಹಬ್ಬ ಆಚರಣೆಯನ್ನ ಇಡೀ ಶಿಡ್ಲಘಟ್ಟಾದ್ಯಂತ ತಾಲೂಕಿನಾದ್ಯಂತ ಸರಳವಾಗಿ ಮಾಡಬೇಕಂತೇಳಿ ಅವರು ಒಂದು ಸೂಚನೆ ಕೊಟ್ಟಾಗ ಈ ದಿನ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಸುಮಾರು ನಾವು ನಮ್ಮ ಕಾಂಗ್ರೆಸ್ ಎಲ್ಲ ಮುಖಂಡರು ಮತ್ತೆ ಯುವಕರು ಎಲ್ಲ ಅವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಈಗ ತಾನೇ ಒಳರೋಗಿಗಳು ಮತ್ತು ಹೊರರೋಗಿಗಳು ಅದೇ ರೀತಿ ಆಸ್ಪತ್ರೆಯ ಸಿಬ್ಬಂದಿಗೂ ಸಹ ಹಣ್ಣು ಹಂಪಲು ಹಾಲನ್ನು ವಿತರಣೆ ಮಾಡಿದ್ದೀವಿ. ಅಂಧ ಮಕ್ಕಳ ಶಾಲೆಗೆ ಈಗ ಊಟ ಪ್ರತಿ ವರ್ಷನೂ ಸಹ ಕೊಡ್ತಾ ಇದ್ರು, ಅದೇ ರೀತಿ ಈ ವರ್ಷ ಸಹ ಕೊಟ್ಟಿದ್ದಾರೆ. ಅವರಿಗೆ ಈ ಕ್ಷೇತ್ರದಲ್ಲಿ ಈ ರೀತಿ ಜನಪರವಾದಂಥ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ಆ ಭಗವಂತ ಹೆಚ್ಚಿನ ಶಕ್ತಿ ನೀಡಿ ಈ ಕ್ಷೇತ್ರದ ಜನರ ಸೇವೆಯನ್ನ ನಿರಂತರವಾಗಿ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲ ಮುಖಂಡರು ಇಲ್ಲಿದ್ದಾರೆ, ಅವರಿಗೆಲ್ಲ ವಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ನಮ್ಮ ನೆಚ್ಚಿನ ನಾಯಕರು ಸಮಾಜ ಸೇವಕರಾದ ರಾಜೀವ್ ಗೌಡ್ರಿಗೆ 44ನೇ ಹುಟ್ಟುಹಬ್ಬ ಆಚರಣೆ ಸರಳವಾಗಿ ಮಾಡಬೇಕು ಅಂತೇಳಿ ಅಭಿಮಾನಿಗಳು ಒಳರೋಗಿಗಳಿಗೆ ಹಣ್ಣು ಹಂಪಲ ಕೊಡೋ ಮುಖಾಂತರ ಶುಭ ಕೋರಿದೀವಿ. ನಮ್ಮ ನಾಯಕರು ಸರಳವಾಗಿ ಆಚರಿಸ್ರಪ್ಪ, ನಾನು ಇದು ಆಡಂಬರವಾಗಿನೂ ಮಾಡಬೇಡ್ರಿ ಅಂತ ಹೇಳಿದ್ರು. ಅದೊಂದು ಕಾರಣದಿಂದ ಇಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲ ಕೊಟ್ಟು ಅವರಿಗೆ ಒಳ್ಳೇದಾಗ್ಲಿ ಅಂತೇಳಿ ಶುಭ ಕೋರಿದ್ವಿ. ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂತ ಮಾನ್ಯ ರಾಜೇಗೌಡರ ಇವತ್ತಿನ ಹುಟ್ಟುಹಬ್ಬ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ಕೊಟ್ಟು ಎಲ್ಲ ಮುಖಂಡರನ್ನ ಕಾರ್ಯಕರ್ತರನ್ನ ಕರ್ಸ್ಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ಸು ಮಾಡಲಿಕ್ಕೆ ಅನುವು ಮಾಡಿದ್ದಾರೆ. ಹಾಗಾಗಿ ದೇವರು ಅವರಿಗೆ ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಕಾಪಾಡಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಸಂದರ್ಭದಲ್ಲಿ ಹೇಗಿರ್ತಕ್ಕಂಥ ಎಲ್ಲಾ ಮುಖಂಡರುಗಳು ಒಂದು ಸುತ್ತ ಈಗ ರಾಜು ಗೌಡ್ರ ಹುಟ್ಟುಹಬ್ಬದ ದಿನ ಅರ್ಥಪೂರ್ಣವಾಗಿರ್ಬೇಕು ಅಂತೇಳಿ ಬೆಳಿಗ್ಗೆ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಅವರಿಗೆ ಉಪಹಾರದ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ಟು ತದನಂತರ ಶಿಡ್ಲಘಟ್ಟದ ಸರ್ಕಾರಿ ಹಾಸ್ಪಿಟಲ್ನಲ್ಲೇ ಇರ್ತಕ್ಕಂಥ ಒಳರೋಗಿಗಳಿಗೆ ಹಣ್ಣು ಹಂಪಲು ಹಾಲು ಬ್ರೆಡ್ ಅನ್ನ ನೀಡಿ ಅವ್ರಿಗೂ ಕೂಡ ನವಚೈತನ್ಯವನ್ನ ತುಂಬುವಂತ ಒಂದು ಸಂದೇಶವನ್ನ ಮತ್ತು ರಾಜೀವ್ ಗೌಡ್ರಿಗೆ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಅಷ್ಟ ಐಶ್ವರ್ಯ ಒಳ್ಳೆಯ ರೀತಿಯ ರಾಜಕೀಯ ಉನ್ನತ ಭವಿಷ್ಯ ಕೊಟ್ಟು 2028ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು MLA ಆಗ್ಲಿ ಜನಸೇವೆ ಮಾಡ್ತಕ್ಕಂತ ಜನಸೇವೆ ಅದು 100 ಪಟ್ಟು ಇನ್ನೂ ಮತ್ತಷ್ಟು ಮುಗದಷ್ಟು ಹೆಚ್ಚಿಸ್ಲಿ ಅಂತೇಳಿ ಹಾರೈಸ್ತಾ ಅವರ ಕುಟುಂಬಕ್ಕೆ ವಿಶೇಷವಾಗಿ ಸಹನಾ ರಾಜೀವ್ ಗೌಡ್ರು ಅವ್ರಿಗೂ ಅವ್ರ ಕುಟುಂಬಕ್ಕೆ ಮತ್ತು ಈ ಬ್ಲಾಕ್ ನ ಮತ್ತೊಬ್ಬ ಈಗಾಗಲೇ ಅನುಪಲ್ ಕೃಷ್ಣಾರೆಡ್ಡಿ ಅಣ್ಣವರು ಕೂಡ ಅವರು ಆ ಭಾಗದಲ್ಲಿ ಪಂಚಾಯಿತಿಗಳ ಮುಖಂಡರುಗಳನ್ನ ಸೇರಿಸಿಕೊಂಡು ಅವರದೇ ಆದಂತಹ ಕಾರ್ಯಚಟುವಟಿಕೆಗಳಲ್ಲಿ ಶುಭ ಹಾರೈಸ್ತಾ ಇದ್ದಾರೆ. ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಇರ್ತಕ್ಕಂಥ ಮುಖಂಡರುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಮಾಜಿ ಹಾಲಿ ಎಲ್ಲಾ ಮುಖಂಡರುಗಳು ಕೂಡ ಎಲ್ಲಾ ಪದಾಧಿಕಾರಿಗಳ ಘಟಕದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಎಲ್ಲರೂ ಕೂಡ ಸೇರಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತೇಳಿ ರಾಜೀವ್ ಗೌಡ್ರಿಗೆ ವಿಶ್ ಮಾಡ್ತಾರೆ. ನಮ್ಮ ನಾಯಕರಾದ ಇವತ್ತು ಹುಟ್ಟಿದ ಹಬ್ಬ ಗೊತ್ತಾಗಿದೆ. ಹಾಗೆ ಇವತ್ತು ಹಾಸ್ಪಿಟಲ್ ಅಲ್ಲಿ ಹಣ್ಣು ಹಂಪಗಳು ರೋಗಿಗಳಿಗೆ ಎಲ್ಲ ಹಂಚಿ ಆಮೇಲೆ ಅಂಗವಿಕಲರ ಇಂತ ನಮ್ಮ ನಾಯಕರಾದ ರಾಜೀವ್ ಗೌಡ್ರಿಗೆ ಇವತ್ತು ನಾವೆಲ್ಲ ಬೆಂಬಲಕ್ಕೆ ನಿಂತು ಇವತ್ತೆಲ್ಲ ರಂಜಾನ್ ಹಬ್ಬದಲ್ಲಿ ಇವತ್ತು ವಿಶೇಷವಾಗಿ ಇವತ್ತು ನಮ್ಮ ರಾಜೀವ್ ಗೌಡ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಅವರು ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ, ಅವರು ಸಹನಾ ರಾಜೇಗೌಡರಿಗೂ ಅವ್ರ ಮಕ್ಕಳಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮ್ಮ ಚಿನ್ಕಲ್ನೇರ್ ಹೋಬಳಿ ಆಗ್ಬೋದು, ನಮ್ಮ ಕೃಷ್ಣಾರೆಡ್ಡಿ ಆಗ್ಬೋದು, ಅವರೆಲ್ಲಾರು ಆ ಭಾಗದಲ್ಲಿ ಎಲ್ಲ ಇವತ್ತು ಹಬ್ಬತ್ತರ ವಾತಾವರಣ ಮಾಡಿಬಿಟ್ಟು ಇವತ್ತು ರಾಜೇಗೌಡರಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತೀನಿ. ಜೈ 2023ನೇ ಅಭ್ಯರ್ಥಿಯಾದ ರಾಜುಗೌಡ ಅವರ ಹುಟ್ಟುಹಬ್ಬವನ್ನು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರಳವಾಗಿ ಆಚರಿಸಲು ಎಲ್ಲ ನಮ್ಮ ಮುಖಂಡರು ಬಂದಿರ್ತಾರೆ, ಎಲ್ಲ ಶುಭ ಕೋರಿರ್ತಾರೆ, ಹಣ್ಣು ಹಂಪಲು ಕೊಟ್ಟಿರ್ತಾರೆ. ಅವ್ರಿಗೆಲ್ಲರಿಗೂ ಶುಭ ಹಾರೈಸ್ತಾ ರಾಜುಗೌಡರಿಗೆ ಒಳ್ಳೇದಾಗ್ಲಿ, ಮುಂದಿನ ಚುನಾವಣೆಯಲ್ಲಿ ಅವರು ಶಾಸಕರಾಗಿ ಗೆದ್ದು ಬರಲಿ ಅಂತೇಳಿ ನನ್ನ ಒಂದು ಮನವಿ.